ನನ್ನ ಊರಿಗೆ ಏನೂ ಇಲ್ಲ, ಶಾಲೆ, ನೀರು, ಆಸ್ಪತ್ರೆ ಬೇಕು. ಸಿದ್ದರಾಮಯ್ಯ ಘೋಷಿಸಿದ ಪ್ಯಾಕೇಜ್ ಅನ್ನು ನೋಡಿ ಬಂದಿದ್ದೀನಿ. ಒತ್ತಡ ಏನೂ ಇಲ್ಲ, ನಾನಾಗಿಯೇ ಮುಖ್ಯವಾಹಿನಿಗೆ ಬಂದೆ. ಶರಣಾಗತಿಯಾದಂಥ ನಕ್ಸಲ್ ಲಕ್ಷ್ಮೀ ತೊಂಬಟ್ಟು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನ್ಯೂಸ್ ನೋಡಿ ಸರೆಂಡರ್ ಆಗ್ತಾ ಇದ್ದೀನಿ ಅಂತ ಲಕ್ಷ್ಮಿ ಹೇಳಿದ್ದಾರೆ. ಉಡುಪಿ ಎಸ್ಪಿ ಕಚೇರಿಗೆ ಆಗಮಿಸಿ ನಕ್ಸಲ್ ಲಕ್ಷ್ಮಿ ಶರಣಾಗಿದ್ದಾರೆ. ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನನಗೆ ಸಿದ್ದರಾಮಯ್ಯರು ನನಗೆ ಹೆಲ್ಪ್ ಮಾಡಬೇಕಂತೇಳಿ ಡಿಮ್ಯಾಂಡ್ಸು మా ಊರಿಗೆ ಏನೂ ಇಲ್ಲ, ಚೆನ್ನಾಗಿ ಬಡ ಸ್ಥಿತಿಯಲ್ಲಿದ್ದೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನು ನೆರವೇರಿಸ್ಬೇಕಂತೇಳಿ. ನಿಮ್ಗೆ ಯಾರಾದರೂ ಒತ್ತಡ ಇತ್ತು, ನೀವೇ ಬಂದಿದ್ದೀರಾ? ಯಾರ್ದು ಒತ್ತಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.